ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಪಡವಲಕಾಯಿಂದ ಸಾರು ರೆಸಿಪಿ ತೋರಿಸ್ಕೊಡ್ತೀನಿ. ಇದೊಂದು ಕರಿ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲ ತರಕಾರಿಗಳನ್ನ ನಾವು ಅವಾಗವಾಗ ಮಧ್ಯದಲ್ಲಿ ತೊಗೊತಾ ಇರಬೇಕು. ಯಾವಾಗೂ ಒಂದೇ ಥರ ಮಾಡಿ ಬೋರ್ ಅನಿಸಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ಎಲ್ಲ ಥರ ರೈಸ್ಗೆ, ದೋಸೆಗೆ ಮತ್ತು ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ಅಂತ. ಇಲ್ಲಿ ನಾನು ಒಂದು 1/4 kg ಆಗೋಷ್ಟು ಪಡವಲಕಾಯಿ ತೊಗೊಂಡಿದ್ದೀನಿ. ಅದನ್ನು ಮೇಲೆ ಇರುವಂಥ ಲೇಯರ್ ವೈಟ್ ಇದ್ದಿರುತ್ತಲ್ವ, ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ, ಒಗ್ಗರಣೆಗೆ 1-2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಟ್ ಮಾಡಿರೋಂಥ ಪಡವಲಕಾಯಿ ಹಾಕ್ಕೊತಾ ಇದ್ದೀನಿ. ಆ ಬಿಳಿಗಿರುತ್ತಲ್ಲ, ಅದನ್ನು ನೀವು ಚಾಕುವಿಂದ ಎರೆದ್ರೆ ಸಾಕು, ಅದು ಎಲ್ಲ ಮೇಲೆ ಇರೋಂಥ ವೈಟ್ ಕಲರ್ದು ಹೋಗುತ್ತೆ. ಕೆಲವರು ಅದನ್ನು ಟ್ರಿಕ್ಸ್ ಯೂಸ್ ಮಾಡ್ತಾರೆ ತೊಳೆಯೋದಕ್ಕೆ. ನಾನು ಬೇರೆ ಚಾಕುವಿಂದನೇ ಮಾಮೂಲಿ ಸಿಪ್ಪೆ ತೆಗಿತೀರಲ್ಲ ಆ ಥರ ತೆಗೆದ್ಬಿಡ್ತೀನಿ. ನಾನು ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊತೀನಿ. ಈಗ ಇದನ್ನು ಫ್ರೈ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ಇದು ಹಸಿ ಮಸಾಲೆನೇ. ಇಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಸೋಂಕಾಳು, 1-3 ಲವಂಗ, 1-2 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಪಡವಲಕಾಯಿ ಬಂದ್ಬಿಟ್ಟು 1/4 kg ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು 7-8 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಳ್ಳೋಣ. ನಾರ್ಮಲಾಗಿ ಮಸಾಲೆನ ಹುರಿದ್ಬಿಟ್ಟು ಮಾಡ್ತಾರೆ, ಅಥವಾ ಹಸಿ ಮಸಾಲೆನಲ್ಲೇ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ನಾನು ಕೂಡ ಅಷ್ಟೇ ಅದೇ ಥರನೇ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಹಾಕ್ಕೊಳ್ಳೋಣ. ಮಸಾಲೆ ಕ್ವಾಂಟಿಟಿ ನಿಮಗೆ ಸಾರು ಜಾಸ್ತಿ ಬೇಕಂದರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಹಾಕಿದ್ದಾಯಿತು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಮಸಾಲೆನ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ, ತರ್ತರೆಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ರುಬ್ಕೊಂಬರ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈ ಪಡವಲಕಾಯಲ್ಲಿ ನೀವು ಬೇಕಂದರೆ ಬೇಳೆ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ನೆನೆಸಿರೋಂಥ ಬೇಳೆ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ಬೇಳೆ ಅಂತಲೂ ಹೇಳ್ತೀನಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ನೆನೆಸ್ಬಿಟ್ಟು ಒಂದು ಅರ್ಧ ಅವರ್ ಅಥವಾ 1 ಅವರ್ ನೆನೆಸ್ಬಿಟ್ಟು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕೂಡ ರೆಸಿಪಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಹಾಕಿ ಕೂಡ ಮಾಡ್ಬೋದು, ಆದರೆ ಎಲ್ಲನೂ ನೆನೆಸ್ಬಿಟ್ಟೇ ಯೂಸ್ ಮಾಡಬೇಕಾಗುತ್ತೆ. ಕಡಲೆಬೇಳೆ ಅಂದರೆ ನಿಮ್ಗೆ ಒಂದು ಅರ್ಧ ಅವರ್ ಅಥವಾ 1 ಅವರ್ಗೆ ನೆಂತ್ಕೊಳ್ಳುತ್ತೆ. ಸೊ ಅರ್ಧ ಅವರ್ ಅದನ್ನು ನಡೆಯುತ್ತೆ. ಬೇಕಂದರೆ ಹೆಸ್ರು ಬೇಳೆ ಕೂಡ ಹಾಕಿ ಮಾಡ್ಕೊಬೋದು. ಆದರೆ ಮಸಾಲೆ ಮಾಡ್ತೀರಲ್ವ, ಸ್ವಲ್ಪ ಬೇಳೆ ಹಾಕಿದ್ರೆ ಇನ್ನೂ ಸ್ವಲ್ಪ ಗ್ರೇವಿ ಥರ ನಿಮಗೆ ಸಿಗುತ್ತೆ. ದೋಸೆಗೆ, ಇಡ್ಲಿಗೆ ಅಥವಾ ರೈಸ್ಗೆಲ್ಲ ಸೂಪರಾಗಿರುತ್ತೆ. ಇದು ಚೆನ್ನಾಗಿ ಮಸಾಲೆ ಹಾಕಿ ಹಸಿ ವಾಸನೆ ಹೋಗಿ 1-2 ನಿಮಿಷ ಕುದಿಸಿ, ಆನಂತರ ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆ ಉಳ್ಕೊಂಡಿರುತ್ತಲ್ಲ, ಅದಕ್ಕೂ ನೀರು ಹಾಕ್ಕೊಬೇಕಾಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಅವಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಕಡಿಮೆ ಅನಿಸ್ತು. ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ, ತುಂಬ ತೆಳ್ಳೋದೇನು ಚೆನ್ನಾಗಿ ಬರೋದಿಲ್ಲ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಖಂಡಿತ ಕಮೆಂಟ್ ಯಾರಿಗೂ ಮಾಡಿಲ್ಲ, ರೀಪ್ಲೇ ಕೊಟ್ಟಿಲ್ಲ ನಾನು. ಯಾರು ಬೇಜಾರು ಮಾಡ್ಕೋಬೇಡಿ, ಖಂಡಿತ ಎಲ್ಲರ ಕಮೆಂಟ್ಗೂ ರೀಪ್ಲೇ ಕೊಡ್ತೀನಿ. ಮತ್ತು ಸೊ ಮನೆ ಶಿಫ್ಟಿಂಗ್ ಕೆಲಸ ಮುಗೀತು, ಇನ್ನೂ ಒಂದು ಸ್ವಲ್ಪ ಇದೆ ಸಣ್ಣ ಪುಟ್ಟ ಕೆಲಸ. ಸ್ವಲ್ಪ ವೀಡಿಯೋಸ್ ಹಾಕೋಕ್ಕೆ ತಡ ಆಗುತ್ತೆ. ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ. ಮತ್ತು ರೇಖಾ ಟ್ಯಾಲೆಂಟ್ ಚಾನಲಲ್ಲಿ ಕೂಡ ವೀಡಿಯೋಸ್ ಬರುತ್ತೆ ಮುಂದೆ, ಡಿಫ್ರೆಂಟಾಗಿ ಹಾಕ್ತಾಯಿರ್ತೀನಿ, ಖಂಡಿತ ನೋಡಿ. ಸೊ ಇವಾಗ ಆಲ್ಮೋಸ್ಟ್ 3 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಖಂಡಿತ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ. ನಿಮಗೆ ಯಾವ ಥರ ಬಂದಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.